ರಾಜ್ಯ ಕಾಂಗ್ರೆಸ್ನಲ್ಲಾದಂತಹ ಇವತ್ತಿನ ಬೆಳವಣಿಗೆಯ ಬಗ್ಗೆ ಮಾತನಾಡ್ತಾ ಹೋಗ್ತೀವಿ. ರಾಜಕೀಯ ವಿಶ್ಲೇಷಕರಾದಂತಹ ಪ್ರಶಾಂತ್ ನಾಥ್ ಅವರಿದ್ದಾರೆ. ಪ್ರಶಾಂತ್, ವೆಲ್ಕಮ್. ಥ್ಯಾಂಕ್ ಯು. ಪ್ರಶಾಂತ್, ನಿನ್ನೆ ಬ್ರೇಕ್ಫಾಸ್ಟ್ನಲ್ಲಿ ನಾಟಿ ಕೋಳಿ, ಇವತ್ತು ಮಂಗಳೂರಿನಲ್ಲಿ ಮೀನೂಟ ಮಾಡಿದ್ದಾರೆ ನಾಯಕರು. ಸೊ ರಾಜಕೀಯ ನಾಯಕರುಗಳು ಒಂದು ಕಡೆ ಸೇರಿದಂತಹ ಸಂದರ್ಭದಲ್ಲಿ ರಾಜಕೀಯ ಮಾತನಾಡದೇ ಇರ್ತಾರ. ಸಿದ್ದರಾಮಯ್ಯನವ್ರು ಹೇಳಿದ್ರು ರಾಜಕೀಯ ಮಾತಾಡಿಲ್ಲ ಅಂತ, ಅಂಥದ್ದಾಗಕ್ಕೆ ಸಾಧ್ಯ ಉಂಟಾ? ವೀಣಾ, ತುಂಬ ಫೋಕಸ್ಡ್ ಆಗಿ ಸಭೆಗಳು ಮಾಧ್ಯಮಗಳಲ್ಲಿ ಕವರ್ ಆಗ್ತಿವೆ. ಆ ಕಾರಣದಿಂದ ಏನೇನು ತಿಂದರು, ಏನೇನು ಸೇವಿಸಿದ್ರು ಅಂತಕ್ಕಂಥದ್ದು ಬಹಳ ಸುದ್ದಿ ಆಗ್ತಾ ಇದೆ. ಅದು ಚರ್ವಣ ಕೂಡ ಆಗ್ತಾ ಇದೆ. ನನಗನ್ಸುತ್ತೆ ಏನು ಊಟ ಮಾಡಿದ್ರು ಅಂತಕ್ಕಂಥದ್ದಕ್ಕೂ ಪಾಲಿಟಿಕ್ಸ್ಗೂ ಯಾವುದೇ ಸಂಬಂಧ ಇರಲ್ಲ. ಅವರವರ ಆಹಾರಗಳನ್ನು ಅವರವ್ರು ಸೇವಿಸ್ತಾರೆ. ಕ್ಯೂರಿಯಾಸಿಟಿ ಅಷ್ಟೇ. ಬ್ರೇಕ್ಫಾಸ್ಟ್, ಲಂಚ್ ಅಂದ ತಕ್ಷಣ ಏನಿರುತ್ತೆ ಮೆನು? ಫೋಕಸ್ಡ್ ಆಗಿ ಕವರೇಜ್ ಆಗ್ತಾ ಇರೋದ್ರಿಂದ ಅವರು ಮೀನು ಸೇವಿಸಿದ್ರು, ಇಡ್ಲಿ ತಿಂದರು, ನಾಟಿ ಕೋಳಿ ತಿಂದರು, ಯಾವತ್ತು ತಿಂದರು, ಸೋಷಿಯಲ್ ಮೀಡಿಯಾ ಬಂದ ಮೇಲಂತರೂ ಈಗ ಯಾವತ್ತು ತಿಂದರು ಅನ್ನೋದು ಚರ್ಚೆ ಆಗುತ್ತೆ. ಅವ್ರವ್ರಿಗೆ ಏನೇನು ಬೇಕು, ಯಾವಾಗ ಏನೇನು ತಿನ್ನಬೇಕು, ಅದು ಅವ್ರವ್ರ ಪ್ರಶ್ನೆ. ಅದವರು ಪ್ರಶ್ನೆ ಇರೋದು ಇಲ್ಲಿ ಬೇರೆ. 2 ಬ್ರೇಕ್ಫಾಸ್ಟ್ ಮೀಟಿಂಗ್ಗಳು ಮುಗಿದ ನಂತರ ಇವತ್ತು ಮಂಗಳೂರಿನಲ್ಲಿ ನಡೆದಿರ್ತಕ್ಕಂಥ ಬೆಳವಣಿಗೆಗಳೇನು ಅನ್ನೋದನ್ನು ಭಾಳ ಸೂಕ್ಷ್ಮವಾಗಿ ನೋಡಬೇಕಾಗತ್ತೆ. ಒಂದು ನೋಡಿ, ಕೆ ಸಿ ವೇಣುಗೋಪಾಲ್ ಈ ಕಾರ್ಯಕ್ರಮಕ್ಕೆ ಬಂದರು. ಯಾಕೆಂದರೆ ಮುಂದೆ ಕೇರಳದಲ್ಲಿ ಚುನಾವಣೆ ಇದೆ. ನಾರಾಯಣಗುರು ಅಂದ ತಕ್ಷಣ ಇಲ್ಲಿ ಹೆಂಗೆ ಬಿಲ್ಲವರು ಅಲ್ಲಿ ಈಳವರು, ಈಜವಾಜ್ ಅಂತ ಏನು ಕರೀತಾರೆ, ಅದೊಂದು ದೊಡ್ಡ ಸಮುದಾಯ CPM ಬಳಿ ಇದೆ. ಪಿನರಾಯಿ ವಿಜಯನ್ ಅಲ್ಲಿ ಮುಖ್ಯಮಂತ್ರಿ ಆಗಿದ್ದಾರೆ. ಆ ಕಾರಣದಿಂದ BK ಹರಿಪ್ರಸಾದ್ ಈ ಕಾರ್ಯಕ್ರಮವನ್ನು ಆಯೋಜಿಸ್ತಕ್ಕಂಥ ಸಂದರ್ಭದಲ್ಲಿ ಕೆ ಸಿ ವೇಣುಗೋಪಾಲರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದರು. ರಾಹುಲ್ ಗಾಂಧಿಯವರ ಅತ್ಯಂತ ಹತ್ತಿರದ ಮನುಷ್ಯ ಕೆ ಸಿ ವೇಣುಗೋಪಾಲ್. ಅನೇಕ ಬಾರಿ ಸಿದ್ದರಾಮಯ್ಯನವರನ್ನು ದಿಲ್ಲಿಯಲ್ಲಿ ಸಿದ್ದರಾಮಯ್ಯನವರ ಪರವಾಗಿ ಗಟ್ಟಿಯಾಗಿ ಯಾರು ನಿಂತ್ಕೊಂಡಿದ್ದಾರೆ ಅನ್ನೋ ಪ್ರಶ್ನೆ ಬಂದಾಗ ಕೆ ಸಿ ವೇಣುಗೋಪಾಲ್ ಹೆಸರು ಬರುತ್ತೆ. ಯಾರೊಬ್ಬರು ಹೈಕಮಾಂಡ್ ನಾಯಕರು ಹೇಳ್ತಾ ಇದ್ರು, ಯಾವಾಗ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಸಿದ್ದರಾಮಯ್ಯನವರ ಒಟ್ಟಾರೆ 2.5 ವರ್ಷ ಇದೆಲ್ಲ ಚರ್ಚೆ ನಡೀತಿರ್ತಕ್ಕಂಥ ಸಂದರ್ಭದಲ್ಲಿ ಕೆ ಸಿ ವೇಣುಗೋಪಾಲ್ ಹೋಗಿ ರಾಹುಲ್ ಗಾಂಧಿ ಅವ್ರಿಗೆ ಹೇಳ್ತಾರೆ, ನಹಿ ಅಗರ್ ಸಿದ್ದರಾಮಯ್ಯ ಜಿ ಕೋ ಹಟಾएंगे तो बहुत दिक्कत होगा, OBC वोट चला जाएगा, ಸರ್ಕಾರ नहीं चलेगा. ಆ ಕಾರಣದಿಂದ ಕೆ ಸಿ ವೇಣುಗೋಪಾಲ್ ಒಂದು ರೀತಿ ಸಿದ್ದರಾಮಯ್ಯನವರ ಬಲ ಅನ್ನುವ ರೀತಿಯಲ್ಲೂ ಕೂಡ ವಿಶ್ಲೇಷಣೆಗಳು ನಡೀತವೆ. ಹೀಗಿರುವಾಗ ಕೆ ಸಿ ವೇಣುಗೋಪಾಲ್ ಮಂಗಳೂರಿಗೆ ಬಂದಿರತಕ್ಕಂಥ ಸಂದರ್ಭದಲ್ಲಿ DK ಶಿವಕುಮಾರ್ ಬಣ ಕೆ ಸಿ ವೇಣುಗೋಪಾಲ್ ಎದುರಿಗೆ ಮತ್ತು ಇಡೀ ಮಾಧ್ಯಮಗಳ ಎದುರಿಗೆ ಡಿ ಕೆ ಇದೊಂದು ರೀತಿ ಮೋದಿ ರೀತಿ ಅದನ್ನು ಕಲ್ಟ್ ಮಾಡುವ ಪ್ರಯತ್ನ DK ಬಣದಿಂದ ನಡೀತಾ ಇದೆ. ಈ ಘೋಷಣೆ ಪಾಲಿಟಿಕ್ಸ್ ಹಿಂದಿನಿಂದಲೂ ಕೂಡ ನಾವು ನೋಡ್ತಾ ಬರ್ತಾ ಇದ್ದೀವಿ. ಸೊ ಈ ಬಾರಿ ಇದನ್ನು ವಿಶೇಷವಾಗಿ ಯಾಕೆ ಗಮನಿಸಬೇಕು ಅಂತ, ಯಾಕಂತಂದರೆ ಒಂದು ಕಡೆ ಸಿದ್ದರಾಮಯ್ಯನವರ ಪರವಾಗಿ ಐವಾನ್ ಡಿಸೋಜಾ ಅವರು ಘೋಷಣೆ ಕೂಗ್ತಾರೆ, ಮತ್ತೊಂದು ಕಡೆ ಮಿಥುನ್ ರೈ ಘೋಷಣೆಯನ್ನು ಕೂಗ್ತಾರೆ. ಸೊ ಯಾಕೆ ಇದು ವಿಶೇಷ ಆಗುತ್ತೆ, ಅದ್ರ ಬಗ್ಗೆ ಬರ್ತೀನಿ ಪ್ರಶಾಂತ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.